ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾದಂಥ ಶ್ರೀಯುತ ಬ್ರಿಜೇಶ್ ಚೌಟಾರ್ ಅವರು ಉಪಸ್ಥಿತಿಯಿರ್ತಾರೆ. ಹಾಗೆಯೇ ರಾಜ್ಯ ಕಾರ್ಯದರ್ಶಿಗಳಾದಂಥ ಮುನ್ರಾಜ್ ಅವರು ಕೂಡ ಉಪಸ್ಥಿತಿಯಿದ್ದಾರೆ. ಈಗ ಜಗದೀಶ್ ಶೆಟ್ಟರು ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಳ್ಬೇಕು ಅಂತ ಹೇಳಿ ವಿನಂತಿ ಮಾಡಿ. ಎಲ್ಲರಿಗೆ ನಮಸ್ಕಾರ. ಆತ್ಮೀಯ ಮಾಧ್ಯಮದ ಮಿತ್ರರೇ, ಬಹಳ ಮುಖ್ಯವಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಕ್ಕಂಥ ವಿಚಾರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಈ ಬದಲಿ ನಿವೇಶನ ಅನ್ನುವಂಥ ಏನೊಂದು ಹಗರಣ ನಡೀತು, ಅದರ ಬಗ್ಗೆ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಸಾರ್ವಜನಿಕರಲ್ಲಿ ಇದ್ರ ಬಗ್ಗೆ ಬಹಳ ಕುತೂಹಲ ಇದೆ, ಇದರಲ್ಲಿ ಏನಾಗಿದೆ ಅಂತ. ಬಹಳ ಮುಖ್ಯವಾಗಿ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಹೆಸರು ತಳಕು ಹಾಕೊಂಡಿತ್ತು ಮತ್ತು ಅವರ ಪತ್ನಿ ಅವರ ಹೆಸರಲ್ಲೇ ಬದಲಿ ನಿವೇಶನ ಹಂಚಿಕೆ ಆಗಿದ್ದು, ಹೀಗಾಗಿ ಅದು ಬಹಳಷ್ಟು ಚರ್ಚೆಗೆ ಒಳಗಾಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭ ಹೇಳ್ತೀನಿ. ಈ ರೀತಿ ಹಗರಣಗಳು ನಡೆದಂಥ ಸಂದರ್ಭದಲ್ಲಿ ಅದಕ್ಕೆ ಮೂಲ ಕಾರಣ ಏನು, ಮತ್ತೊಂದು ಯಾವ ರೀತಿ ನಿಯಮಗಳನ್ನು ಪಾಲನೆ ಆಗಿದೋ ಇಲ್ಲವೋ, ಇವೆಲ್ಲ ಚರ್ಚೆ ಮಾಡುವಂಥದ್ದು ಬಹಳಷ್ಟು ಅವಶ್ಯಕತೆ ಇದೆ. ಮತ್ತು ಇಲ್ಲಿ ಈಗ ಮುಖ್ಯಮಂತ್ರಿಗಳು ಸಾಕಷ್ಟು ಸಲ ಬೇರೆ ಬೇರೆ ಹಂತದಲ್ಲಿ ಪ್ರೆಸ್ ಸ್ಟೇಟ್ಮೆಂಟು ಬೈಟ್ ಕೊಡುವಂಥ ಸಂದರ್ಭದಲ್ಲಿ ಇದರಲ್ಲಿ ನಂದೇನು ತಪ್ಪಿಲ್ಲ ಅನ್ನುವಂಥ ರೀತಿಯಲ್ಲಿ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾನೆ ಇದ್ದಾರೆ. ಮತ್ತು 3 ಎಕರೆ ಸಮಥಿಂಗ್ ಇದಕ್ಕೆ 62 ಕೋಟಿಯಷ್ಟು ನಮಗೆ ನಿಜವಾಗಿ ಪರಿಹಾರಧನ ಸಿಗಬೇಕಾಗಿತ್ತು ಅನ್ನುವಂಥದ್ದು. ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಅವ್ರ ಮೇಲೆ ಬಹಳಷ್ಟು ಜವಾಬ್ದಾರಿ. ಇಲ್ಲಿ ನಾನು ಹೇಳ್ತಾ ಇರೋದು, ಈ ಜಮೀನು ಹಿಂದೊಮ್ಮೆ ನೋಟಿಫಿಕೇಶನ್ ಆಗಿದೆ. ನಗರಾಭಿವೃದ್ಧಿ ಪ್ರಾಧಿಕಾರದವರು ಇಲ್ಲಿ ಲೇಔಟ್ ಮಾಡಬೇಕಂತೇಳಿ ಕಾರಣ ಸಲುವಾಗಿ ಭೂ ಸ್ವಾಧೀನ ಮಾಡಬೇಕಂತೇಳಿ ಆ ಪ್ರೊಸೆಸ್ ನಡೀತು. ಪ್ರೊಸೆಸ್ ನಡೆದ ಮೇಲೆ ಮುಂದೆ ಅದನ್ನು ಕೈ ಬಿಡುವಂಥದ್ದು ಪ್ರೊಸೆಸ್ ಆಯಿತು. ಎಷ್ಟೋ ಕಡೆ ನಾವು ನೋಡಿದ್ವಿ, ಎಷ್ಟೋ ನಗರಾಭಿವೃದ್ಧಿ ಪ್ರಾಧಿಕಾರಗಳಲ್ಲಿ ಡಿನೋಟಿಫಿಕೇಶನ್ ಎಷ್ಟೋ 100 ಎಕರೆ, 200 ಎಕರೆ, 500 ಎಕರೆ, 1,000 ಎಕರೆ ಈ ರೀತಿ ಇದನ್ನ ಲೇಔಟ್ ಮಾಡೋ ಸಲುವಾಗಿ ಭೂ ಸ್ವಾಧೀನ ಮಾಡುವಂಥದ್ದು ಸ್ಟಾರ್ಟ್ ಮಾಡ್ತಾರೆ. ಮತ್ತು ಜನರ ಒತ್ತಡ, ಮತ್ತೊಂದು ಬೇರೆ ಬೇರೆ ಕಾರಣ ಒತ್ತಡದ ಮೇಲೆ ಡಿನೋಟಿಫೈ ಮಾಡಿ ಅವ್ನು ಕೈ ಬಿಡುವಂಥದ್ದು ನಾವು ನೋಡ್ತೀವಿ. ಇದು ಬಹಳಷ್ಟು ಕಡೆ ನಾನು ನೋಡಿದ್ದೀನಿ. ಬಹುಶಃ ಮೂಡದಲ್ಲಿ ಅದು ಆಗಿರ್ಬೋದು. ಅದು ಕೈ ಬಿಟ್ಟರು, ನೋಟಿಫಿಕೇಶನ್ ಅನ್ನೋದು ಡಿನೋಟಿಫಿಕೇಶನ್ ಮಾಡಿದ ಮೇಲೆ 2009-10 ಬಹಳ ಮುಖ್ಯವಾಗಿ ಎಲ್ಲಿ ಯಾರ ಹೆಸರಲ್ಲಿ ಮೊದಲು ಸಿಡಿಡ್ ಆಯಿತು, ಮೂಲ ಮಾಲಕನಿಂದ ಸಿಡಿಡ್ ಆಯಿತು ಮಲ್ಲಿಕಾರ್ಜುನಯ್ಯ ಅಂತ ಹೇಳಿ. ಆಮೇಲೆ ಮುಂದೆ ಅಲ್ಲಿಂದ ಮುಖ್ಯಮಂತ್ರಿಗಳ ಪತ್ನಿ ಹೆಸರಲ್ಲೇ ಅದು ಗಿಫ್ಟ್ ಡೀಡ್ ಆಯಿತು. ಸುಮಾರು ಎಲ್ಲ 2009-10 ಸುಮಾರದಲ್ಲಿ ಇವೆಲ್ಲ ಆಗಿದಂತ ಘಟನೆ. ಆ ಸಂದರ್ಭದಲ್ಲಿ ರೆಕಾರ್ಡ್ ಆಫ್ ರೈಟ್ಸ್ ನನ್ನ ಕಡೆ ಇಲ್ಲಿ ರೆಕಾರ್ಡ್ ಆಫ್ ರೈಟ್ಸ್ ನಾವು ತೆಗೆದು ನೋಡಿದಾಗ ಆ ರೆಕಾರ್ಡ್ ಆಫ್ ರೈಟ್ಸ್ನಲ್ಲಿ 2009-10ರಲ್ಲಿ ಸಹಿತಗೆ ಈ ಒಂದು ಡೆವಲಪ್ಮೆಂಟ್ ಅಥಾರಿಟಿ ಭೂ ಸ್ವಾಧೀನ ಅಂತೇಳಿ ಅದು ಇಡಪ್ಪ, ನಾ ಹೇಳ್ತೀನಿ, ನಾ ಹೇಳಿ ಭೂ ಸ್ವಾಧೀನ ಅಂತ ಹೇಳಿ ನಗರಾಭಿವೃದ್ಧಿ ಪ್ರಾಧಿಕಾರ ಭೂ ಸ್ವಾಧೀನ ಅನ್ನುವಂಥದ್ದು ಹೆಸರು ಇನ್ನೂ ಉಳಿದಿದ್ದಾರೆ 2009-10ರಲ್ಲಿ ರೆಕಾರ್ಡ್ ಆಫ್ ರೈಟ್ಸ್ನಲ್ಲಿ. ಹಾಗಾದರೆ ಡಿನೋಟಿಫೈ ಆದಮೇಲೆ ಅಲ್ಲಿ ಭೂ ಸ್ವಾಧೀನ ಅನ್ನುವಂಥದ್ದು ಹೆಸರಿದೆಯಲ್ಲ ರೆಕಾರ್ಡ್ ಆಫ್ ರೈಟ್ಸ್ನಲ್ಲಿ, ಅದು ಮಾಲಕರು ಅನ್ನೋಂಥವ್ರು ತೆಗೆಯುವಂಥ ಪ್ರಯತ್ನ ಮಾಡಬೇಕಲ್ಲ, ಎಫರ್ಟ್ಸ್ ಇರಬೇಕಲ್ಲ. ಅದು ಯಾಕೆ ಮಾಡಲಿಲ್ಲ? ಇವತ್ತು ಮುಖ್ಯಮಂತ್ರಿಗಳ ಪತ್ನಿ ಹೆಸರಲ್ಲಿ ಇರುವಂತಹದ್ದು ಜಮೀನು, ಅದು ಡಿನೋಟಿಫೈ ಆದಮೇಲೆ ಅವ್ರ ಹೆಸರಲ್ಲೇ ಮೊದಲು ಅವ್ರ ತಮ್ಮನ ಹೆಸರಲ್ಲೇ ಸಿಡಿಡು, ನಂತರ ಗಿಫ್ಟ್ ಡೀಡ್ ಆದಮೇಲೆ ಅದನ್ನ ಆ ಹೆಸರನ್ನು ತೆಗೆದು ಅವ್ರ ಹೆಸರು ಎಂಟ್ರಿ ಮಾಡುವಾಗ ಈ ಭೂ ಸ್ವಾಧೀನ ಅನ್ನುವಂಥದ್ದು ತೆಗಿಬೇಕಾಗಿತ್ತಲ್ಲ, ತೆಗೆದಿಲ್ಲ. ಮತ್ತು ಅವರೆಲ್ಲ ಡೀಡ್ನಲ್ಲಿ ಕೃಷಿ ಜಮೀನು ಅಂತ ಹೇಳಿ ಕಾಣಿಸಿದ್ದಾರೆ. ಹಾಗಾದ್ರೆ ಮತ್ತೊಂದು ಬಹಳ ವಿಶೇಷ ಅಂತಂದ್ರೆ ನನಗೆ ಬಹಳ ಯಾಕಂದ್ರೆ ಇವತ್ತು ಒಬ್ಬ ಓನರ್ ಅನ್ನುವಂಥವ್ರು ನಮ್ದು ಯಾವುದೋ ಮನೆ ಇರ್ತದೆ, ನಮ್ದು ಯಾವುದೋ ಕುಲ ಜಾಗ ಇರ್ತದೆ, ಅಟ್ಲೀಸ್ಟ್ ಒಂದು ಸೆನ್ಸ್ ಇರ್ತದೆ ಓನರ್ಗೆ. ಅಟ್ಲೀಸ್ಟ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ತಿಂಗಳಿಗೊಮ್ಮೆ 2 ತಿಂಗಳಿಗೆ ಆ ಸೈಟ್ ಕಡೆ ಹೋಗ್ತಾರೆ. ಅದರಲ್ಲಿ ಬೆಂಗಳೂರು ಅಂತೂ ಹೆಚ್ಚಿಗೆ ಕಾಳಜಿ ಮಾಡಬೇಕು. ನೀವು ಕಾಳಜಿ ಮಾಡದಿದ್ರೆ ಯಾರೋ ಒಬ್ರು ಬಂದು ಫೆನ್ಸ್ ಹಾಕೊಂಡು ಅಕ್ಕುಪಾಯಿ ಮಾಡಿ ಅಲ್ಲಿ ಒಂದು ಸ್ವಲ್ಪ ದಿವಸ ಬಿಟ್ರೆ
ಅಲ್ಲೊಂದು ಅನ್ಅಥರೈಸ್ಡ್ ಮನಿನೂ ಕಟ್ಟಿಬಿಡ್ತಾರೆ ಬೆಂಗಳೂರು ಅಂತ ಇದರಲ್ಲಿ. ಇನ್ನು ಮೈಸೂರು ಹಾಗೆ, ಮತ್ತೆ ಮೈಸೂರು ವೆರಿ ಸೆನ್ಸಿಟಿವ್ ನಗರ ಅದು. ಅಲ್ಲಿ ಹಾಗೆ ಕುಲ್ಲಾಗಿ ಬಿಡಕ್ಕೆ ಬರ್ತದೆ ಯಾವ್ದಾರ ಜಾಗ. ಹಾಗಾದ್ರೆ ಮುಖ್ಯಮಂತ್ರಿಗಳು ಜವಾಬ್ದಾರಿ ಇದೆ, ಅವ್ರ ಕುಟುಂಬದ ಸದಸ್ಯರು. ಇವತ್ತು ಡೆವಲಪ್ಮೆಂಟ್ ಅಥಾರಿಟಿಯವರು ಹೆಸರು ರಿಕಾರ್ಡ್ ಆಫ್ ರೈಟ್ಸ್ ಅಲ್ಲಿ ಭೂ ಸ್ವಾಧೀನ ಅದನ್ನ ಕಡಿಮೆ ಮಾಡಲಿಲ್ಲ ಅವ್ರ ಮಾಲಿಕಿ ಬಂದ ಮೇಲೆ. ಆಗಲಿ ಮುಂದೆ ಅದು ಅವ್ರು ಡಿನೋಟಿಫೈ ಆದ್ಮೇಲೆ ಅವ್ರದ್ದೇನು ಹಕ್ಕಿಲ್ಲ. ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ ಅವ್ರದ್ದೇನು ಹಕ್ಕ ಇಲ್ಲ ಅದ್ರ ಮೇಲೆ, ಯಾವುದೇ ರೈಟ್ ಇಲ್ಲ, ಅವ್ರ ಲೀಗಲ್ ಪೊಸಿಷನ್ದಾಗೂ ಇಲ್ಲ. ಮತ್ತು ಅದನ್ನು ಹೋಗಿ 3 ಎಕರೆ ಜಮೀನನ್ನು ಅವರು ಲೇಔಟ್ ಮಾಡ್ತಾರೆ, ಡೆವಲಪ್ ಮಾಡ್ತಾರೆ, ರಸ್ತೆ ಮಾಡ್ತಾರೆ, ಗಟರ್ ಮಾಡ್ತಾರೆ, ಯೂಸಿಡಿ ಲೈನ್ ಹಾಕ್ತಾರೆ, ಮತ್ತು ಇಲೆಕ್ಟ್ರಿಕ್ ಇದು ನಿಲ್ಲಿಸ್ತಾರೆ, ಕಂಬಗಳನ್ನು ಡೆವಲಪ್ ಮಾಡಿ ಒಂದು ಲೇಔಟ್ ಏನು ಡೆವಲಪ್ ಮಾಡಬೇಕು ಅದೆಲ್ಲ ಮಾಡ್ತಾರೆ. ಹಾಗಾದ್ರೆ ನಿಮ್ಮ ಗಮನಕ್ಕೆ ಬರಲೇ ಇಲ್ಲ. ಹಾಗಾದ್ರೆ ಮುಖ್ಯಮಂತ್ರಿಗಳು ಅವ್ರ ಕುಟುಂಬದ ಸದಸ್ಯರ ಗಮನಕ್ಕೆ ಇದೆಲ್ಲ ಲೇಔಟ್ ಮಾಡುವಾಗ ಯಾಕೆ ಗಮನಕ್ಕೆ ಬರಲಿಲ್ಲ? ಈ ಕ್ವಶನ್ ನಾನು ಕೇಳ್ತೀನಿ, ಯಾಕೆ ಬರಲಿಲ್ಲ ಅಂದ್ರೆ ಉದ್ದೇಶಪೂರ್ವಕವಾಗಿ ಮೌನವಾಗಿದ್ರಿ ಅಂತ ನಾನು ಕೇಳ್ತೀನಿ. ಮೌನವಾಗಿದ್ರಿ ನೀವು, ಉದ್ದೇಶಪೂರ್ವಕವಾಗಿ ಮೌನವಾಗಿ ಇನ್ನು ಲೇಔಟ್ ಡೆವಲಪ್ ಆಗೋದು ನೋಡ್ಕೊಂತ ಇದ್ರಿ. ಲೇಔಟ್ ಡೆವಲಪ್ ಆದ್ಮೇಲೆ ಡಿಫಾಲ್ಟ್ ಅವ್ರ ಮೇಲೆ ಹಾಕೋ ಸಲುವಾಗಿ ಒಂದು ಅರ್ಜಿನೂ ಕೊಡ್ತಾರೆ. ಇಲ್ಲ, ನೀವು ನಮ್ಮ ಜಮೀನಲ್ಲಿ ನೀವು ಲೇಔಟ್ ಡೆವಲಪ್ ಮಾಡಿಬಿಟ್ಟಿದ್ದೀರಿ, ಅದಕ್ಕಾಗಿ ನಂಗೆ ಬದಲಿ ನಿವೇಶನ ಕೊಡಿ ಅಂತ ಅರ್ಜಿ ಕೊಡ್ತೀರಿ. ಅರ್ಜಿ ಕೊಟ್ಟಿದ್ಮೇಲೆ ಹಾಗಾದ್ರೆ ನೀವು ಆ ಡೆವಲಪ್ ಏನೋ 24 ಅವರ್ಸ್ದಾಗ ಆಗೋದಿಲ್ಲ. ಒಂದು ಲೇಔಟ್ ಡೆವಲಪ್ ಮಾಡಬೇಕಂದ್ರೆ ಗಟ್ರು ರಸ್ತೆ ಎಲ್ಲ ಮಾಡಬೇಕಂದ್ರೆ ಮಿನಿಮಮ್ 6 ತಿಂಗಳಾದ್ರೂ ಬೇಕು, 8 ತಿಂಗಳಾದ್ರೂ ಬೇಕು, ಕೆಲವೊಂದು ಲೇಔಟ್ನಲ್ಲಿ 1 ವರ್ಷನೂ ಬೇಕಾಗ್ತದೆ. ಹಾಗಾದ್ರೆ ಈ 6 ತಿಂಗಳು 1 ವರ್ಷಗಟ್ಟಲೆ ಈ ಡೆವಲಪ್ಮೆಂಟ್ ನಡೆದಾಗ ನೀವು ಸುಮ್ಕೂತ್ ಅವಾಗ ತೆಗಿಬೇಕಲ್ಲ, ಹೋಗಿ ಯು ಸ್ಟಾಪ್ ಇಟ್. ಒಂದು ಕೋರ್ಟಿನ ಸ್ಟೇ ಆರ್ಡರ್ ತೊಗೊಂಬರ್ಬೇಕಿತ್ತಲ್ಲ. ನಮ್ಮ ಜಮೀನು ನಮ್ದು, ಇದು ಡಿನೋಟಿಫೈಡ್ ಜಮೀನು, ಇದು ನಿಮಗೇನು ಹಕ್ಕಿಲ್ಲ. ಅದಕ್ಕೆ ಇಲ್ಲೇನು ನೀವೇನು ಕನ್ಸ್ಟ್ರಕ್ಷನ್ ಮಾಡಬಾರ್ದು, ಲೇಔಟ್ ಮಾಡಬಹುದು, ಡೆವಲಪ್ ಮಾಡಬಾರ್ದು ಅಂತ ಹೇಳಿ ಒಂದು ಸ್ಟೇ ತಗೋಬೇಕಾಯ್ತಲ್ಲ. ಯಾಕೆ ತಗೊಳ್ಳಿಲ್ಲ? ಸ್ಟೇ ತಗೊಳ್ಳಿಲ್ಲ. ನಿಮಗೆ ಬೇಕಾಗಿತ್ತು, ಡೆವಲಪ್ ಆಗೋದು ಬೇಕಾಗಿತ್ತು, ಅನ್ನಸರಿ ಡೆವಲಪ್ ಆಗೋದು ಬೇಕಾಗಿತ್ತು. ಆ ಡೆವಲಪ್ಮೆಂಟ್ ಅಥಾರಿಟಿಯವ್ರ ಮೇಲೆ ಫಾಲ್ಟ್ ಆಗಬೇಕಾಗಿತ್ತು. ಅದರ ಫಾಲ್ಟ್ ಉಪಯೋಗ ತಗೊಂಡು ಬದಲಿ ನಿವಾಸ ತಗೊಳ್ಳೋದೈತಿ. ಇದು ಇಂಟೆನ್ಷನ್, ಬ್ಯಾಡ್ ಇಂಟೆನ್ಷನ್. ಹೀಗಾಗಿ ಇವತ್ತು ಮುಖ್ಯಮಂತ್ರಿ ನಾನು ಇನ್ನೋಸೆಂಟ್ ಇದ್ದೀನಿ, ನನಗೇನು ಗೊತ್ತಿಲ್ಲ ಅನ್ನುವಂಥದ್ದು ಏನಿದೆಯಲ್ಲ, ಬಹುಶಃ ನೀವು ಇನ್ನೋಸೆಂಟ್ ಇರ್ಬೋದು, ನಿಮ್ ಕೂಡ ಇದ್ದಂಥವ್ರು ಯಾರು ಹಿಂಬಲ್ಕ್ ಇರ್ತಾರಲ್ಲ ಅವ್ರು ಯಾರು ಇನ್ನೋಸೆಂಟ್ ಅಲ್ಲ, ಎಲ್ಲೋ ಆಕ್ಟಿವಿಟೀಸ್ ಮಾಡಿದಾರೆ ಅಲ್ಲೆಲ್ಲ. ಆಮೇಲೆ ಹಗಲಲ್ಲಿ ಹೇಳ್ತಾರೆ ಅದು ಬಿಜೆಪಿ ಅವ್ರ ಕಾಲದಲ್ಲಿ ಆಗಿದೆ. ಯಾರ ಕಾಲದಲ್ಲಿ? ಬಿಜೆಪಿ ಅವ್ರ ಕಾಲೋ ಮತ್ತೊಂದು ಕಾಲೋ, ಡಿಫಾಲ್ಟೇ. ಮತ್ತು ಈ ಮತ್ತೊಂದು ಏನದ, ಯಾವುದೇ ಒಂದು ರೆಸೊಲ್ಯೂಷನ್ ಯಾವುದೋ ಒಂದು ಸ್ಕೀಮನ್ನು ತರಬೇಕಾದ್ಮೇಲೆ ಕೊನೆಗೆ ನಗರಾಭಿವೃದ್ಧಿ ಇಲಾಖೆ ಒಪ್ಪಿಗೆ ತಗೋಬೇಕ್ರಿ. ಇವು ತಗೊಂಡಿದ್ದಾರೆ ಇವರು? ಇಲ್ಲ. ಮತ್ತು ಇವರಿಗೆ ಬದಲಿ ನಿವೇಶನ ಅಲೋಟ್ ಆಗಿದೆ ಸುಮಾರು 2021-22ರಲ್ಲಿ ಅಲೋಟ್ ಆಗಿದೆ. ಅವಾಗ ಏನಾದ್ರು ಬಿಜೆಪಿ ಸರ್ಕಾರ ಇತ್ತರಿ? ಹೌದ್ರಿ. ನಿಮಗೆ ಮೂಡಾದಿಂದ ಡಿನೋಟಿಫೈ ಆದಂತ ಜಮೀನಲ್ಲಿ ನಿಮ್ಮ ಹೆಸರಲ್ಲಿ ಬಂದ ಮೇಲೆ ನಿಮ್ಗೆ ಕಬ್ಜೆ ಯಾಕೆ ತಗೊಳ್ಳಿಲ್ಲ? ಅದಕ್ಕೊಂದು ಫೆನ್ಸಿಂಗ್ ಯಾಕೆ ಆಗಿಲ್ಲ? ನಿಮ್ದು ಸಣ್ಣ ಒಂದು ಬೋರ್ಡ್ ಹಾಕ್ತಾರೆ, ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಸೋ ಅಂಡ್ ಸೋ. ಎಲ್ಲ ಕಡೆ ನೋಡಿದ್ರು ನಾವು, ಎಷ್ಟೋ ಕಡೆ ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು. ಅವು ಬೋರ್ಡ್ ಹಾಕಿದ್ರೆ ಡೆವಲಪ್ಮೆಂಟ್ ಹತ್ರ ಅಲ್ಲಿ ಬಂದು ಕೆಲಸ ಮಾಡೋಕ್ಕೇನು ಧೈರ್ಯ ರೀ? ಸಾಧ್ಯನೇ ಇಲ್ಲ. ಇದು ಫಾಲ್ಟ್. ಮುಖ್ಯಮಂತ್ರಿಗಳು ಮತ್ತು ಇನ್ನೋಸೆಂಟ್ ತೋರಿಸ್ತಾರಲ್ಲ, ಇನ್ನೋಸೆನ್ಸ್ ಅಲ್ಲ, ಅದು ಉದ್ದೇಶಪೂರ್ವಕವಾಗಿ ಮೌನ ಇದ್ದದ್ದು. ಇದು ಮೂಲ ಕಾರಣ. ಅದರಿಂದ ಏನೋ ಒಂದು ಬೆನಿಫಿಟ್ ತಗೊಳ್ಳೋ ಸಲುವಾಗಿ ಇದನ್ನೆಲ್ಲ ನೀವು ಮಾಡಿದ್ರಿ. ಹೋಗ್ಲಿ, ಅದಕ್ಕೆ ರೂಲ್ಸ್ ಆದರೂ ಫಾಲೋ ಮಾಡಿದ್ರಿ. ಇವತ್ತು ನೀವು ಅದರ ರೆಫರ್ ಏನ್ ಮಾಡ್ತೀರಿ? 2000 1991 ಅದರ ಪ್ರಕಾರ ಏನು ಬೆನಿಫಿಟ್ ಸಿಗಬೇಕು, ಎಷ್ಟು 1 ಎಕರೆ 2 ಎಕರೆ ಮಟ್ಟ ಹೋದ್ರೆ ಒಂದು ಸೈಟು. 91 ಕಾನೂನು ಅಂತ ಹೇಳ್ತೀರಿ, ಕಾನೂನು ಪ್ರಕಾರ ಅಂತ. 1991 ಕಾನೂನು ಪ್ರಕಾರ ನಿಮಗೆ ಬೆನಿಫಿಟ್ ಸಿಗಬೇಕು ಅನ್ನುವಂಥದ್ದು. ಒಂದು ಸೈಟು ಮ್ಯಾಕ್ಸಿಮಮ್ 2 ಸೈಟ್ ತಗೋಬೇಕು, ಏನಾದ್ರು ಡಿಫಾಲ್ಟ್ ಇತ್ತಂದ್ರೆ. ಅದು ಮಾಡಲಿಲ್ಲ. ನೀವೇನು ಕೇಳ್ತೀರಿ? 50-50 ಕೇಳ್ತೀರಿ. ನಾವು ಒಂದು ಹೇಳ್ತೀನಿ, ನಾನು ಇಲ್ಲಿ ಈ ನಿಮ್ಮ 3 ಎಕರೆಗೆ 14 ನಿವೇಶನ, ಈಗ 14 ನಿವೇಶನ ಮಂಜೂರು ಮಾಡಿಸ್ಕೊಂಡ್ರಿ. ಇನ್ ದ ನೇಮ್ ಆಫ್ ದಿ ಮೂಡಾ ಡಿಫಾಲ್ಟ್ ಮಾಡಿದಾರ ಅನ್ನುವಂಥ ತಪ್ಪು ಮಾಡ್ಯಾರಿ. ಅದಕ್ಕೆ ಅದು ಫೈನಲ್ ತಪ್ಪು ಮಾಡ್ಲಿಕ್ಕೆ ಅವಕಾಶ ಕೊಟ್ಟವ್ರು ಯಾರು? ನೀವೇ. ಯು ಮಸ್ಟ್ ಬಿ ಕೇರ್ಫುಲ್ ಅಬೌಟ್ ಯುವರ್ ಪ್ರಾಪರ್ಟಿ. ನೀವೇನು ಕೇರ್ ತಗೊಳ್ಳಿಲ್ಲ. ಈಗ ಮೂಡಾದ ಪ್ರಾಪರ್ಟಿ ತಪ್ಪಿಲ್ಲ, ಮತ್ತೆ ಯಾರು ನಿಮ್ದೇ ತಪ್ಪು ಅಂತ ನಾನು ಹೇಳ್ತೀನಿ. ಮುಖ್ಯಮಂತ್ರಿಗಳು ಅವ್ರ ಕುಟುಂಬದವ್ರದ್ದೇ ತಪ್ಪು ಅನ್ನುವಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ,
ಇವತ್ತು ನಾನು ನೋಡ್ತಾ ಇದ್ದೀನಿ ಮಾಧ್ಯಮದಲ್ಲಿ ಮತ್ತು ಬೇರೆ ಬೇರೆ ಕಡೆ ಚರ್ಚೆಯಲ್ಲಿ ಒಂದು ವಿಚಾರ ಒಂದು ಚರ್ಚೆ ಆಗ್ತಾ ಇಲ್ಲ. ಏನಂತಂದ್ರೆ ಹಿಂದೆ ಈ ಒಂದು ಸ್ಕೀಮು, ಯಾಕಂದ್ರೆ ನಾನು ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಹುಬ್ಳಿ ಧಾರವಾಡದಲ್ಲಿ ಸಾಕಷ್ಟು ಮೀಟಿಂಗ್ದಲ್ಲಿ ಹೋಗಿದ್ದೆ ನಾವು ಏನಾಗಿದೆ, ರೈತರು ಭೂಮಿ ಕೊಡ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಅದಕ್ಕಾಗಿ ಮೊದಲೇ 40-60 ಸ್ಕೀಮ್ ತೊಗೊಂಬಂದ್ರು. ಯಾರು ರೈತರು ವಾಲಂಟ್ರಿ ಮುಂದೆ ಬಂದು ಅಕ್ವಿಷನ್ಗೆ ಅವಕಾಶ ಕೊಡ್ತಾರೆ ಅವ್ರಿಗೆ ಮೊದಲು ಒಂದು 40% ಅವ್ರಿಗೆ ಡೆವಲಪ್ ಮಾಡಿದಂಥ ಪ್ಲಾಟ್ಸು, 60% ಡೆವಲಪ್ಮೆಂಟ್ ಅಥಾರಿಟಿಗೆ ಅನ್ನುವಂಥದ್ದು ಒಂದು ಮೊದಲಿತ್ತು. ಆಮೇಲೆ ರೈತರು ಏನು ಡಿಮಾಂಡ್ ಮಾಡಕತ್ತರು, 50-50 ಅಂದರೆ 50% ಡೆವಲಪ್ಡ್ ಪ್ಲಾಟ್ ಕೊಡಬೇಕು, 50% ಡೆವಲಪ್ ಆಗಿ. ಮತ್ತು ಎಲ್ಲಿ ಇದು ಅದೇ ಜಮೀನಲ್ಲಿ ಯಾವ ಜಮೀನನ್ನು ನೀವು ಅಕ್ವೈರ್ ಮಾಡ್ತೀರಿ, ಯಾವ ಜಮೀನನ್ನು ನೀವು ಭೂ ಸ್ವಾಧೀನ ಮಾಡಿಕೊಂಡು ಲೇಔಟ್ ಮಾಡ್ತೀರಿ, ಆ ಜಮೀನದಲ್ಲಿ 50-50 ಕೊಡಬೇಕು. ಇದು ನಿಯಮ. ಈ ನಿಯಮ ಬಗ್ಗೆ ಯಾರೂ ಚರ್ಚೆನ ಮಾಡ್ತಾ ಇಲ್ಲ. ನನ್ಗೆ ಅಂದ್ರೆ ವಂಡರ್ ಅಂದರೆ ಇಲ್ಲಿವರೆಗೆ ಚರ್ಚೆ. ಅದಕ್ಕೆ ಬಹುಶಃ ನಿಮಗೆಲ್ಲ ಇಲ್ಲಿ ಒಂದು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟೀಸ್ ಅಲಾಟ್ಮೆಂಟ್ ಆಫ್ ಸೈಟ್ಸ್ ಇನ್ ಲಿವ್ ಆಫ್ ಕಾಂಪಿಟೇಷನ್ ಫಾರ್ ದ ಲ್ಯಾಂಡ್ ಅಕ್ವೈರ್ಡ್ ರೂಲ್ಸ್ 2009 ಇದನ್ನ ಕಾಪಿ ನಿಮಗೆಲ್ಲರೂ ಕೊಡ್ತೀನಿ. ಇದು ಇಲ್ಲಿವರೆಗೆ ಮಾಧ್ಯಮದಲ್ಲಿ ಚರ್ಚೆ ಆಗಿಲ್ಲ ಮತ್ತು ಎಲ್ಲಿ ಯಾರೂ ಇದನ್ನು ರೆಫರ್ ಮಾಡಿಲ್ಲ. ಫಸ್ಟ್ ಟೈಮ್ ಇದನ್ನು ನಾನು ರೆಫರ್ ಮಾಡ್ತಿದ್ದೆ, ಅದು ಕಾಪಿ ಕೊಟ್ಬಿಟ್ಟು. Urban Development Authorities allotment of sites in lieu of compensation for the land acquired rules 2009 ದಲ್ಲಿ ಬಂತು ಈ ರೂಲ್ಸ್. ಅಲ್ಲಿ ನೋಡಿ ಸೆಕ್ಷನ್ 2 ಡೆಫಿನೇಷನ್ ಅಂತ ಏನಿದೆ, ಪೇಜ್ ನಂಬರ್ 2 ದಲ್ಲಿ ಸೆಕ್ಷನ್ 3 allotment of sites without prejudice to the provisions contained in the Karnataka Urban Development Authorities Allotment of Sites Rules 1991 with a view to speed up land acquisition process free from litigation. The authority may purchase, this is very important, authority may purchase or acquire any land under section 35 or 36 and make allotment of sites in lieu of compensation determined in accordance with the provisions of the right to fair compensation and transparency in land acquisition, rehabilitation and resettlement act 2013 or by mutual consent. Mutual, note that is very important. Or by mutual consent of the owner of the land subject to the following terms and conditions, namely, ಇದು ಇಂಪಾರ್ಟೆಂಟ್, ಇದು ಏನದಲ್ಲ ಇಂಪಾರ್ಟೆಂಟ್. ಇಫ್ ದ ಓನರ್ ಆಫ್ ದಿ ಲ್ಯಾಂಡ್ ಅಗ್ರೀಸ್ ಫಾರ್ ದಿ ಸೇಲ್ ಆರ್ ಕನ್ಸೆಂಟ್ ಫಾರ್ ದ ಅಕ್ವಿಷನ್ ಆಫ್ ಹಿಸ್ ಲ್ಯಾಂಡ್ಸ್ ಫ್ರೀ ಫ್ರಾಮ್. ನೋಡಿ ಇಲ್ಲಿ ಇದು ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ ನಾನು ಮುಖ್ಯಮಂತ್ರಿಗಳ ಪತ್ನಿ, ಮುಖ್ಯಮಂತ್ರಿ ಕೇಳ್ತೀನಿ, ನೀವೇನಾದ್ರು ಕನ್ಸೆಂಟ್ ಕೊಟ್ಟಿದ್ರಿ, ಡೆವಲಪ್ಮೆಂಟ್ ಅಥಾರಿಟಿ ನಿಮ್ಮ ಕಡೆ ಏನಾದ್ರು ಬಂದು ಅಪ್ರೋಚ್ ಆಗಿದ್ರು, ಇದನ್ನ ನಮಗೆ ಬಿಟ್ಟು ಕೊಡ್ರಪ್ಪ, ನಾವು ಒಂದು ಲೇಔಟ್ ಮಾಡ್ತೀವಿ, ಅಥವಾ ನೀವೇನಾದ್ರೂ ಅಪ್ರೋಚ್ ಆಗಿ ಎಸ್ ನಾನು ಇನ್ನು ಕನ್ಸೆಂಟ್ ಕೊಡ್ತೀವಿ, ಅಗ್ರಿಮೆಂಟ್ ಮಾಡಿಕೊಡ್ರಿ, ನಮ್ಗೆ 50-50 ನಮ್ಗೆ ಲ್ಯಾಂಡ್ಸ್ ಡೆವಲಪ್ಡ್ ಲ್ಯಾಂಡ್ಸ್ ಪ್ಲಾಟ್ಸನ್ನು ಇದೇ ಲೇಔಟಲ್ಲಿ ಕೊಡ್ರಿ ಅಂತ ಹೇಳ್ಬೇಕಾಯ್ತಲ್ಲ, ಅಗ್ರಿಮೆಂಟ್ ಮಾಡಿದ್ರೆ. ಇಲ್ಲ, ಇಲ್ಲೇನು ಹೇಳ್ತಾರೆ, ಅಗ್ರೀಸ್ ಫಾರ್ ಸೇಲ್ ಆರ್ ಕನ್ಸೆಂಟ್ಸ್ ಫಾರ್ ದಿ ಅಕ್ವಿಷನ್ ಆಫ್ ಹಿಸ್ ಲ್ಯಾಂಡ್ಸ್ ಆಲ್ ಎನ್ಕಂಬ್ರೆನ್ಸಸ್ ಬಿಡ್ರಿ ಎನಿ ಅನ್ನರ್. ನೆಕ್ಸ್ಟ್ ಸಬ್ ಕ್ಲಾಸ್ ಬಿ ಇಸ್ ವೆರಿ ಇಂಪಾರ್ಟೆಂಟ್. ಇಫ್ ದ ಓನರ್ ಆಫ್ ದಿ ಲ್ಯಾಂಡ್ ಅಗ್ರೀಸ್ ಟು ರಿಸೀವ್ ಕಾಂಪೆನ್ಸೇಷನ್ ಇನ್ ದ ಫಾರ್ಮ್ ಆಫ್ ರೆಸಿಡೆನ್ಷಿಯಲ್ ಸೈಟ್ಸ್ proportionately accounting for the not less than 35% and not more than 50%. That is up to 50% ಅವರು ಕೊಡಬೇಕು. ನಾವು 35% ಇಂದ 50% ಕೊಡಬಹುದು ಅನ್ನುವಂಥದ್ದು ಇದು ಪ್ರೊವಿಷನ್ಸ್ ರೂಲ್ಸ್ ಇದು. If the owner of the land agrees to receive compensation in the form of residential sites proportionately accounting for not less than 35% and not more than 50% of the land reserved for residential purpose in the layout, the percentage shall be determined by the concerned authority depending on the capital cost and the market value of the land. ಇಲ್ಲೇ ನಿಮ್ಗೆ ಅಧಿಕಾರ ಕೊಟ್ಟರು ಡೆವಲಪ್ಮೆಂಟ್ ಅಥಾರಿಟಿ ಕೊಡ್ಲಿಕ್ಕೆ ಅಂತೇಳಿ. ಎಸ್, ನಾವು ಒಪ್ಕೊಂತೀನಿ. ಮುಂದೆ ಇನ್ನೊಂದು ಕ್ಲಾಸ್ ಇ ಏನೇ ಹೇಳ್ತದಂದ್ರೆ, ದ ಅಲಾಟ್ಮೆಂಟ್ ಆಫ್ ಸೈಟ್ಸ್ ಶಾಲ್ ಬಿ ಮೇಡ್ ಥ್ರೂ ಲಾಟ್ರಿ ಇನ್ ದ ಸೇಮ್ ಲೇಔಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ ದ ಸೇಮ್ ಲೇಔಟ್ where the lands were acquired for the purpose of layout formation. ಇದೇ ಸಾಕು, ಇದೇ ಒಂದು ಇಂಪಾರ್ಟೆಂಟ್. ಸೇಮ್ ಲೇಔಟ್. ಹಾಗಾದ್ರೆ ಇಲ್ಲಿ ಬದಲಿ ನೀವು ಎಲ್ಲಿ ತಗೋತಾರೆ 50% ಮುಖ್ಯಮಂತ್ರಿಗಳು?
ಮತ್ತೊಂದು ಎಲೆ ಒಂದು 10 ವರ್ಷ ಹಿಂದೆ ಲೇಔಟ್ ಡೆವಲಪ್ ಮಾಡಿದಂಥದ್ದು ಯಾವುದೋ ವಿಜಯನಗರದಾಗ ವಾಶ್ ಏರಿಯಾದಾಗ ಅಲ್ಲಿ 14 ಸೈಟ್ ತೊಗೊಂತಾರಂತಂದ್ರೆ ಇದು ಅರ್ಥ ಏನ ಹೇಳಿ? ಆ ರೂಲ್ಸು ಇಲ್ಲ, ಯಾವುದು ಇಲ್ಲಿ ರೂಲ್ಸ್ ಇದೆ? ಇಲ್ಲಿ ಈ ರೂಲ್ಸ್ ಈ ರೂಲ್ಸ್ ಗುರ್ತಿಲ್ಲ ಮುಖ್ಯಮಂತ್ರಿಗಳಿಗೆ. 14-15 ಬಜೆಟ್ ಮಂಡನೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಆರ್ಥಿಕ ಇದರಲ್ಲಿ ಈಸ್ ಮೇಧಾವಿ, ಎಕ್ಸ್ಪರ್ಟ್. ಹಾಗಾದ್ರೆ ರೂಲ್ಸ್ ಅಡ್ವೊಕೇಟ್ ಅವ್ರು, ಮತ್ತೆ ಪ್ರೊಫೆಷನ್ ಬೈ ಅಡ್ವೊಕೇಟ್. ಹಾಗಾದ್ರೆ ಈ ರೂಲ್ಸ್ ನೋಡಲೇ ಇಲ್ಲ. ಹಂಗಾದ್ರೆ ಮುಖ್ಯಮಂತ್ರಿ ನೋಡಲಿಲ್ಲ, ಡೆವಲಪ್ಮೆಂಟ್ ಅದರ ಕಮಿಷನ್ ನೋಡಲಿಲ್ಲ, ಅಥವಾ ಯಾರೋ IAS ಅಧಿಕಾರಿಗಳು ನೋಡಲಿಲ್ಲ. ಹಾಗೆ ನೀವು 50% ಮಂಜೂರು ಮಾಡಿಬಿಡ್ತೀರಿ ಅಗೇನ್ಸ್ಟ್ ದ ರೂಲ್ಸ್. ದಿಸ್ ಇಸ್ ಅಗೇನ್ಸ್ಟ್ ರೂಲ್ಸ್. ಹಾಗಾದ್ರೆ ಈ ಅಗೇನ್ಸ್ಟ್ ರೂಲ್ಸ್ ಐತಲ್ಲ, ಇದು ಇದ್ರ ಪ್ರಕಾರ, ಈ ಪ್ರೊವಿಷನ್ ಪ್ರಕಾರ, ಹಾಗೆ ಇದಕ್ಕೆ ಉತ್ತರ ಏನು ಕೊಡ್ತಾರೆ ಮುಖ್ಯಮಂತ್ರಿಗಳು? ಇಲ್ಲ, ಉತ್ತರ ಇಲ್ಲ ಅವರಿಗೆ. ಇದನ್ನೆಲ್ಲ ಬಿಟ್ಟು ಸಾರಿಸ್ತಾ ಇದ್ದಾರೆ. ಅದೇನಿಲ್ಲ, ನನಗೆ 68 ಕೋಟಿ ಯಾಕಿತ್ತು ನೀವು ಕಿಮ್ಮತ್ತು, ನನಗೆ ಇಷ್ಟು ಕಾಂಪನ್ಸೇಷನ್ ಕೊಟ್ರಿ ಮುಖ್ಯಮಂತ್ರಿ ಕೇಳ್ತಾರೆ. ಯಾವ ರೂಲ್ಸ್ ಪ್ರಕಾರ ಕೇಳ್ತಿದ್ರಿ? 68 ಕೋಟಿ ಯಾವ್ದು ವ್ಯಾಲ್ಯೂಷನ್ ಹೆಂಗ್ ಮಾಡಿದ್ರಿ ನೀವು? 14 ಸೈಟ್ ಕೊಟ್ಟಿದ್ದ ತಪ್ಪು. ಬೇಸಿಕ್ ಆಗಿ ನೀವು ಅದಲ್ಲಿ 3 ಎಕರೆ ಲೇಔಟ್ ಮಾಡಲ್ಲ, ಅಲ್ಲಿ ಕೇಳ್ರಿ ನೀವು. ಯು ಹ್ಯಾವ್ ರೈಟ್. ಬಟ್ ಅದು ಅಗ್ರಿ ಆಗಬೇಕು, ಒಂದು ಅಗ್ರಿಮೆಂಟ್ ಆಗಬೇಕು ನಿಮ್ದು ಅವ್ರ ನಡುವೆ. ಎಸ್, ನಾ ಈ ಲ್ಯಾಂಡ್ ಕೊಡ್ತೀನಂತ ಅವ್ರ ಪತ್ನಿ ಮತ್ತು ಡೆವಲಪ್ಮೆಂಟ್ ಮುಂದೆ ಅಗ್ರಿಮೆಂಟ್ ಆಗಬೇಕು. ಡೆವಲಪ್ಮೆಂಟ್ ಅಗ್ರಿಮೆಂಟ್ ಸಹಿ ಆಗಬೇಕು. ಆದ್ಮೇಲೆ 50% ಎಲ್ಲಿ ಕ್ಲೇಮ್ ಮಾಡಬೇಕು ನೀವು? ಸೇಮ್ ಲೇಔಟ್ನಲ್ಲಿ. ಮತ್ತೆ ಅದು ಅಲ್ಟರ್ನೇಟಿವ್ ಅಂತ ಹೇಳಿ ಬೇರೆ ಹೊಸ ಲೇಔಟು ಅಥವಾ ಹಳೆ ಲೇಔಟ್ನಲ್ಲಿ ನೀವು ಕೇಳಲಿಕ್ಕೆ ಬರುವುದೇ ಇಲ್ಲ ಈ ರೂಲ್ಸ್ ಪ್ರಕಾರ. ಅದಕ್ಕಾಗಿ ಇದು ಕಂಪ್ಲೀಟ್. ಮತ್ತೆ ಎಲ್ಲಿವರೆಗೆ ಹೇಳ್ಯಾರ ನೋಡ್ರಿ, ಆ ಲೇಔಟ್ನಲ್ಲಿ ನೋ ಕಾರ್ನರ್ ಆರ್ ಕಮರ್ಷಿಯಲ್ ಸೈಟ್ ಶಾಲ್ ಬಿ ಅಲೋಟೆಡ್ ಟು ದಿ ಓನರ್ ಇನ್ ಲಿವ್ ಆಫ್ ಕಾಂಪಿಟೇಷನ್. ಕಾರ್ನರ್ ಸೈಟು ಮತ್ತು ಕಮರ್ಷಿಯಲ್ ಸೈಟು ಕೊಡೋಂಗಿಲ್ಲ. ಇಷ್ಟೆಲ್ಲ ಇದ್ದಾಗೂ ಸಹಿತ ಈ ರೂಲ್ಸ್ ಅನ್ನ ಮೀರಿ ಇವತ್ತು ಈ ರೀತಿ ಅಲೋಟ್ಮೆಂಟ್ ಏನು ಮಾಡಿದ್ರಲ್ಲ, ಇದು ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದೆ ಅವರ ಎಲ್ಲ ನಾಲೆಜ್ನಲ್ಲಿ ಇದ್ದೆ ಇದೆಲ್ಲ ನಡೀತಾ ಇದೆ. ಬಹುಶಃ ಅವರ ಡೈರೆಕ್ಷನ್ ಮೇಲೆ ಇವೆಲ್ಲ ಕೆಲಸ ಆಗಿದಾವೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. ಹೀಗಾಗಿ ಇವತ್ತು ನಾವು ಒಂದೇ ಒಂದು ಇಲ್ಲಿ ಹೇಳುವಂಥದ್ದು, ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಇದಕ್ಕೆ ಆನ್ಸರೇಬಲ್ ಆಗ್ತಾರೆ, ಅಕೌಂಟೇಬಲ್ ಆಗ್ತಾರೆ. ಆದರೆ ಅವರ ಒಂದು ನಡವಳಿಕೆ ನೋಡಿದ್ರೆ, ಯಾಕಂದ್ರೆ ಹಿಂದೆ ನಾನು ಪ್ರತಿಪಕ್ಷ ನಾಯಕನಿದ್ದಾಗ ಅವತ್ತು ಅರ್ಕಾವತಿ ಲೇಔಟ್ ಅದರ ಬಗ್ಗೆ, ಅದರಲ್ಲಿ ಸಾವಿರಾರು ಎಕರೆ ಜಮೀನನ್ನು ರೀಡು ಅನ್ನೋ ಹೆಸರು ಮೇಲೆ ಅವರು ಡಿನೋಟಿಫೈ ಮಾಡುವಂತ ಫೈಲ್ ಸಹಿ ಮಾಡಿದ್ದನ್ನ ಮೊದಲು ಸಹಿ ಮಾಡಿಲ್ಲ ಅಂತಂದ್ರು. ಸಹಿ ಮಾಡಿದ್ದನ್ನ ನಾನು ಕಾಪಿ ಹಾಜರು ಮಾಡಿದ ಮೇಲೆ ಆವಾಗ ಇಲ್ಲ ಇದು ಎನ್ಕ್ವೈರಿ ಮಾಡಿಸ್ತೀನಿ ಅಂತಂದ್ರು. ನಾ ಅವತ್ತು CBI ಎನ್ಕ್ವೈರಿ ವಿಚಾರ ಮಾಡಿದ್ವಿ, ಕೊಡ್ಲಿಲ್ಲ. ಕೊನೆಗೆ ಜುಡಿಷಿಯಲ್ ಎನ್ಕ್ವೈರಿ ಅಂತ ಹೇಳಿ ಜಸ್ಟಿಸ್ ಕೆಂಪಣ್ಣ ಆಯೋಗವನ್ನು ನೇಮಕ ಮಾಡಿದ್ರು, ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅವ್ರು ನೇಮಕ ಮಾಡಿದ್ರು. ಓಕೆ, ಅದ್ರ ಮುಂದೆ ಡಾಕ್ಯುಮೆಂಟ್ ನಾ ಹಾಜರು ಮಾಡಿದ್ದೆಲ್ಲ ನಮ್ಮ ವಕೀಲರ ಮುಖಾಂತರ ಎಲ್ಲ ಹಾಜರು ಮಾಡಿ ಕೇಸ್ ನಡೆಸಿದ್ವಿ. ರಿಪೋರ್ಟ್ ಸಬ್ಮಿಟ್ ಆಯ್ತು. ಹಗಲೇ ಹೇಳ್ತಾರ ಕೆಂಪಣ್ಣ ಆಯೋಗದವರು ನನ್ನ ನಿರ್ದೋಷಿಯನ್ನಾಗಿ ಮಾಡಿದೆ, ನಂದೇನೂ ತಪ್ಪಿಲ್ಲ ಅರ್ಕಾವತಿ ಇದರಲ್ಲಿ ಪ್ರಕರಣದಲ್ಲಿ ಅಂತ ಹೇಳ್ತಾರೆ. ಹಾಗಾದ್ರೆ ಇವತ್ತು ನಾನು ಕೇಳ್ತಾ ಇದ್ದೇನೆ, ಅವತ್ತು ರಿಪೋರ್ಟ್ ಸಬ್ಮಿಟ್ ಆದ್ಮೇಲೂ ಅಧಿವೇಶನದ ಸೆಷನ್ಗೆ ಇದಕ್ಕೆ ಅಸೆಂಬ್ಲಿಗೆ ಆ ಹೌಸ್ಗೆ ನೀವು ಅದನ್ನ ರಿಕಾರ್ಡ್ ಓಪನ್ ಹಾಜರು ಮಾಡಲಿಲ್ಲ, ಸಬ್ಮಿಟ್ ಮಾಡಲಿಲ್ಲ, ಅದನ್ನ ಬಹಿರಂಗ ಪಡಿಸಲೇ ಇಲ್ಲ. ನೀವು ನಿಮ್ದೇನೂ ತಪ್ಪಿಲ್ಲ ಅಂತಂದ್ರೆ ಯಾಕೆ ಮಾಡಲಿಲ್ಲ? ಇವತ್ತು ಮುಖ್ಯಮಂತ್ರಿ ಇದೆ, ನೀವು ನಿಮ್ಮ ಕಬ್ಜಾದಲ್ಲೇ ಇದೆ ಕೆಂಪಣ್ಣ ಆಯೋಗದ ರಿಪೋರ್ಟ್. ಅದನ್ನ ಯಾಕೆ ಇವತ್ತು ಸಬ್ಮಿಟ್ ಮಾಡ್ತಾ ಇಲ್ಲ, ಬಹಿರಂಗ ಮಾಡ್ತಾ ಇಲ್ಲ? ನೀವು ನಿರ್ದೋಷಿ ಅಂತಂದ್ರೆ, ನಿಮ್ದೇನು ಅಪರಾಧ ಇಲ್ಲ ಅಂತಂದ್ರೆ ಅದನ್ನ ಸಬ್ಮಿಟ್ ಮಾಡ್ಬೋದಾಗಿತ್ತಲ್ಲ, ಇವತ್ತು ಮಾಡಕ್ ತಯಾರಿಲ್ಲ. ಹೀಗಾಗಿ ಮುಖ್ಯಮಂತ್ರಿಗಳ ಏನೊಂದು ನೇಚರ್ ಇದೆ, ಎಲ್ಲವನ್ನು ಮುಚ್ಚಿ ಹಾಕುವಂತ ಕೆಲಸ ಇದರಲ್ಲಿ ಆಗ್ತಾ ಇದೆ. ಮೂಡಾದಲ್ಲಿ ಬಹಳ ಇದೊಂದು ಸಾವಿರಾರು ಕೋಟಿ ರೂಪಾಯಿ ಹಗರಣ, ಇದನ್ನು ಮುಚ್ಚಿ ಹಾಕುವಂತ ಕೆಲಸ ಇವತ್ತು ನಡೀತಾ ಇದೆ. ಅದಕ್ಕಾಗಿ ಬೇರೆ ಬೇರೆಯವ್ರ ಕಡೆಯಿಂದ ಹೇಳಿಕೆಗಳು ಚಾಲು ಆಗ್ಯಾವ. ಏನಂದ್ರೆ ಡಾಕ್ಟರ್ ಮಹದೇವಪ್ಪನವರು ಮಿನಿಸ್ಟರ್, ಅವ್ರ ಕ್ಯಾಬಿನೆಟ್ದಲ್ಲಿರುವಂಥ ಮಿನಿಸ್ಟರ್ ಮೈಸೂರಿನಲ್ಲಿ ಮನೆ ಪತ್ರಿಕಾಗೋಷ್ಠಿ ಮಾಡಿದ್ರು. ಒಂದು ಹಾವನ್ನು ಬಿಟ್ರು ಅವರು, ಅದು ಕಾಗದ ಹಾವನೋ ಜೀವಂತ ಹಾವನೋ ಒಂದು ಹಾವು ಬಿಟ್ಟು ನೋಡಿದ್ರು. ಏನಂದ್ರೆ ನೋಡ್ರಿ, ಇದನ್ನೇನಾದ್ರು ತೆಗೆದ್ರೆ ಭಾಳ ಮಂದಿದ್ ಹಿಂಗಾದವ್ರಿ, ಭಾಳ ಮಂದಿ ಬದಲಿ ನಿವೇಶನ ತಗೊಂಡಾರ, ಎಲ್ಲಾ ಪಕ್ಷದವ್ರು ತಗೊಂಡಾರ, ಇದು ಸರಿಯಾಗೋದಿಲ್ಲ, ಮತ್ತೆ ಇದನ್ನ ಹೊರಗೆ ಹಾಕಿದ್ರೆ ಸರಿಯಾಗೋದಿಲ್ಲ ಅಂತ ಆಯ್ತು ಅನ್ನೋ ಒಂದು ಹಾವು ಬಿಟ್ಟು ನೋಡಿದ್ರು ಅವರು. ಅಂದ್ರೆ ಪ್ರತಿಪಕ್ಷ ಸುಮ್ ಕುಂದ್ರಿ, ಫೈಟ್ ಮಾಡಕ್ ಹೋಗ್ಬೇಡ್ರಿ, ಮುಖ್ಯಮಂತ್ರಿಗಳು ನೀವು ಏನಾರು ಮುಟ್ಟಕ್ ಹೋದ್ರೆ ನಿಮ್ಮನ್ನ ನಾವು ಮುಟ್ತೀವಿ ಅಂತ ಹೇಳಿ ಅಂದ್ರೆ ಹೆದರಿಕೆ ಹಾಕುವಂತ ಕೆಲಸ. ಆದ್ರೆ ನಾನು ಹೇಳ್ತೀನಿ, ಎಸ್ ಯಾರಾದ್ರೂ ಬದಲಿ ನಿವೇಶನ ಈ ರೀತಿ ನಾ ಏನು ರೂಲ್ಸ್ ಹೇಳಿದಲ್ಲ, ಆ ರೂಲ್ಸ್ ಮೀರಿ ಯಾರಾದರೂ ಅವರು ಬದಲಿ ನಿವೇಶನ ತಗೊಂಡಿದ್ರೆ ಎಸ್ ಅವ್ರ ಮೇಲೆ ಆಕ್ಷನ್ ತಗೊಳ್ರಿ. ಅಲ್ಲ ಹೇಳಿರಿ, ಅದಕ್ಕೆ ನಾ ಹೇಳಿದ್ರಿ ಯಾವ ಪಾರ್ಟಿಯವರು ಇಲ್ಲರಿ,
ನೀವು ಅಧಿಕಾರದಲ್ಲಿದ್ದೀರಿ ಇವತ್ತು, ನೀವು ಮುಖ್ಯಮಂತ್ರಿ. ನಿಮ್ಮ ಬಗ್ಗೆ ಹೇಳ್ರಿ ಫಸ್ಟ್. ಈ ಮಾಜಿ ಶಾಸಕರು, ಮತ್ತೊಬ್ರು, ಇನ್ನೊಬ್ರು ಶಾಸಕರು ಅವ್ರು ತಗೊಂಡಿದ್ದು ಅವ್ರನ್ನ ಎನ್ಕ್ವೈರಿ ಹಾಕ್ರಿ. ಎಲ್ಲವರು ಕೂಡಿಸಿ CBI ಕಳಿಸಿಬಿಟ್ರು ಹೋಗ್ಲಿ. ಅದಕ್ಕೆ ಯಾಕೆ ತಯಾರಿಲ್ಲ ನೀವು? ಅಂತ ತಯಾರಿಲ್ಲ. ಈಗ ಬೇರೆಯವ್ರ ಹೆಸರು ಹೇಳಿ ಇದನ್ನು ಮುಚ್ಚಾಕುವಂತ ಪ್ರಯತ್ನ ಇವತ್ತು ನಡೀತಾ ಇದೆ ಬೇರೆಯವ್ರ ಹೆಸರಲ್ಲಿ. ಇದು ಸರಿಯಲ್ಲ. ಹೀಗಾಗಿ ನಾನು ಹೇಳ್ತೀನಿ, ಇದು CBI ತನಿಖೆನೇ ಆಗಬೇಕು ಅನ್ನುವಂಥದ್ದನ್ನ ಇವತ್ತು ನಾನು ಒತ್ತಾಯವನ್ನು ಮಾಡ್ತೀನಿ. ಇವತ್ತೇನು ಭಾರತೀಯ ಜನತಾ ಪಾರ್ಟಿ ಇದ್ರ ಬಗ್ಗೆ ಹೋರಾಟವನ್ನು ಕೈಗೊಳ್ಳುವಂಥದ್ದು ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ರೀತಿ ಬೇರೆ ಬೇರೆ ಸಚಿವರ ಮುಖಾಂತರ ಇದನ್ನು ಮುಚ್ಚಾಕುವಂತ ಪ್ರಯತ್ನ ಮತ್ತು ಹೇಳಿಕೆಯನ್ನು ಕೊಡುವುದರ ಮುಖಾಂತರ ಇದನ್ನ ಬೇರೆ ಕಡೆ ಡೈವರ್ಟ್ ಮಾಡುವಂತ ಕೆಲಸ ನಡೀತಾ ಇದೆ. ಮತ್ತು ಬೈರೈತಿ ಬಸವರಾಜರು ಇವತ್ತು ನಗರಾಭಿವೃದ್ಧಿ ಇಲಾಖೆ ಸಚಿವರು, ಅವರು ಇದ್ರ ಬಗ್ಗೆ ವಿಚಾರ ಮಾಡಬೇಕಾಯ್ತಲ್ಲ. ಬೈರೈತಿ ನಮ್ಮ ಬಸವರಾಜ್ ನಮ್ಮವರು, ಬೈರೈತಿ ಸುರೇಶ್ ಅವರು ಹಿಂದೆ ನಗರಾಭಿವೃದ್ಧಿ ಸಚಿವರಾಗಿದ್ದರು. ಬೈರೈತಿ ಸುರೇಶ್ ಅವರು ಈಗ ಎಷ್ಟು ಫೈಲ್ ಅವ್ರ ಆಫೀಸ್ ಪೆಂಡಿಂಗ್ ಅದಾವ ತಿಳ್ಕೊಡ್ರಿ. ಎಷ್ಟು ಸಾವಿರಾರು ಫೈಲ್ ಹಂಗ ಪೆಂಡಿಂಗ್ ಬಿದ್ದಾವು. ಯಾರ್ಯಾರು ಬರ್ತಾರ ಬಂದವ್ರಿಗೆ ಅಷ್ಟ. ಎಸ್, ಇನ್ ದ ನ್ಯಾಚುರಲ್ ಕೋರ್ಸ್ ಯಾವ್ದಾದ್ರು ಫೈಲ್ ಕ್ಲಿಯರ್ ಆಗಿದ್ರೆ ನಾವು ಪ್ರೈಸ್ ಕೊಡ್ತೀನಿ ಅವ್ರಿಗೆ. ಯಾವ ಫೈಲು ಕ್ಲಿಯರ್ ಇಲ್ಲ, ಎಲ್ಲ ಪೆಂಡಿಂಗ್ ಅದಾವ. ಈಗ ಮೂಡಾದು ತಾಬೋಡ್ ತೋಬೋಡ್ ಅಲ್ಲಿ ಬಂದ್ರು, ಇದು ಹಗರಣ ಚಾಲು ಆದ ಕೂಡಲೇ ತಾಬೋಡ್ ತೋಬೋಡ್ ಬಂದ್ರು. ಅಲ್ಲಿ ಕಮಿಷನ್ ಚೇಂಜ್ ಮಾಡಿದ್ರು. DC ಯಾರು ರಿಪೋರ್ಟ್ ಕೊಟ್ಟಿದ್ರಲ್ಲ ಇದ್ರ ಬಗ್ಗೆ ಫ್ರಾಂಕ್ ಆಗಿ ರಿಪೋರ್ಟ್ ಕೊಟ್ಟಿದ್ರು. ಆ ಕಮಿಷನ್ ಮೇಲೆ ಆಕ್ಷನ್ ತಗೋಬೇಕು ಮತ್ತೊಂದು ಅಂತ ಹೇಳಿ ಆ DCನೂ ಟ್ರಾನ್ಸ್ಫರ್ ಮಾಡಿಸಿದ್ರು. ಎಲ್ಲ ಮಾಡಿಸಿ ಎಲ್ಲಿವರೆಗೆ ನಮ್ಮ ಮಾಹಿತಿ ಅಂದ್ರೆ ಅಲ್ಲಿದ್ದಂತ ಇಂಪಾರ್ಟೆಂಟ್ ಫೈಲ್ಸ್ ಎಲ್ಲ ಗಂಟು ಮೀಟಿಂಗ್ ಕಟ್ಕೊಂಡು ಬೆಂಗಳೂರು ತಗೊಂಡ್ಬಂದಾರೆ. ಅಂದ್ರೆ ನಾಳೆ ಎನ್ಕ್ವೈರಿ ಆದ್ರೆ ನಾಳೆ CBI ಕೊಟ್ಟರು ಇವ್ರ ಕೈ ಏನು ಡಾಕ್ಯುಮೆಂಟ್ ಸಿಕ್ಕಿರಬಾರ್ದು. ನಾನು ಹೇಳ್ತೇನೆ ಇವತ್ತು ನಾವೊಂದು ಹೇಳ್ತೇನೆ. ಇವತ್ತು ನಾವೆಲ್ಲ ಈಗ ಪ್ರತಿಪಕ್ಷವರು ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಡೋದು ಇವೆಲ್ಲ ಮಾಡಕತ್ತೀವಿ. ಒಂದರ ಸಲ ಮುಖ್ಯಮಂತ್ರಿ ಇಷ್ಟ ಮೇಲೆ ನಿಮ್ಮ ಮೇಲೆ ನೇರವಾಗಿ ಆಪಾದನೆ ಬರ್ತದೆ. ನೀವು ಒಂದರ ವಿತ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್, ಇಷ್ಟೇ ತಾರೀಕು ಹಿಂಗಾಯ್ತು, ನೋಟಿಫಿಕೇಶನ್ ಆಗಿದ್ದು ಹಿಂಗೆ, ನೋಟಿಫೈಡ್ ಆಗಿದ್ದು ಹಿಂಗೆ, ಡಿನೋಟಿಫೈ ಆಗಿದ್ದು ಇಯರ್ ಹಿಂಗೆ. ಎಸ್, ಆಮೇಲೆ ನಾವು ಅದನ್ನ ಲ್ಯಾಂಡ್ ಖರೀದಿ ಇಂಥವ್ರು XYZ ಇಂದ ಖರೀದಿ ಆಯಿತು. ಖರೀದಿ ಆದ್ಮೇಲೆ ನಮ್ಮ ಮನೆಯವ್ರ ಹೆಸರಲ್ಲೇ ಇದಾಯಿತು, ಗಿಫ್ಟ್ ಡೀಡ್ ಆಯಿತು. ಆಮೇಲೆ ಇಶ್ಯೂಸ್ ಇತ್ತು, ಇದು ವಿತ್ ಪಾಯಿಂಟ್ಸ್ ಒಂದು ನೋಟ್ ಮಾಡಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬೋದಾಗಿತ್ತಲ್ಲ. ಸುದೀರ್ಘವಾದಂಥ ನಂದೇನು ಫಾಲ್ಟ್ ಇಲ್ಲ ಅಂತೇಳಿ ಈಗ ನಾವು ರೂಲ್ಸ್ ಹೇಳಿದೆ, ಅಲಾಟ್ಮೆಂಟ್ ರೂಲ್ಸ್ ಉಂಟು, 50-50 ರೂಲ್ಸ್ ಇಂದ ಪ್ರೆಸೆಂಟ್ ಮಾಡಿ ಎಸ್ ಈ ರೂಲ್ಸ್ ಪ್ರಕಾರ ನಡ್ಕೊಂಡು ಅಂತ ಹೇಳ್ಬೇಕಾಗಿತ್ತಲ್ಲ. ಇದು ಯಾವುದು ಇಲ್ಲ ಅಂತಂದ್ರೆ ವೇಗಾಗಿ ಉತ್ತರ ಕೊಟ್ಬಿಡುದು. ನಂದೇನು ತಪ್ಪಿಲ್ರಿ, ಯಾಕೆ ನಾ ಮುಖ್ಯಮಂತ್ರಿ ಪರಿಹಾರ ಕೇಳಕ್ ಸಾಧ್ಯ ಇಲ್ಲ, ಯಾಕೆ ಕೇಳಬಾರ್ದು ನಾನು ಅಂದ ಹಿಂಗೆ ಉತ್ತರ ಕೊಟ್ರೆ ಇದಕ್ಕೆ ಅರ್ಥ ಐತೆ. ನಾವು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂಥವ್ರು. ಹೀಗಾಗಿ ಇದೊಂದು ಬಹಳ ಒಂದು ದೊಡ್ಡದಾದಂಥ ಹಗರಣ. ಇದು ಸಾವಿರಾರು ಕೋಟಿ ಹಗರಣ. ಇದು ಮುಚ್ಚಿ ಹಾಕುವಂತ ಕೆಲಸ ಇವತ್ತು ನಡೀತಾ ಇದೆ. ಅದಕ್ಕಾಗಿ ಇದನ್ನ ಒಂದು CBI ಕೊಡಬೇಕು ಅನ್ನೋ ಒತ್ತಾಯ ಮಾಡ್ತೀನಿ. ಮತ್ತು ಇತ್ತೀಚೆಗೆ ಕೆಲವು ಪತ್ರಿಕೆಯಲ್ಲಿ ಹೇಳಿಕೆಗಳು ಬಂದಾವ. ಏನಂದ್ರೆ ರಾಮಲಿಂಗಾರೆಡ್ಡಿ ಒಂದು ಹೇಳಿಕೆ ಏನಂದ್ರೆ ಬಿಜೆಪಿಗೆ ಹೋಲಿಸಿದ್ರೆ ಕಾಂಗ್ರೆಸ್ಸಿನ ಹಗರಣ ಕಡಿಮೆ ಅಂತ ಹೇಳ್ತಾರೆ. ಅದು ನಮ್ಮಲ್ಲಿ ಹಗರಣ ನಡೆದೇ ಇಲ್ಲ ಅಂತ ಹೇಳುದಿಲ್ಲ ಅವರು. ಏನ್ ಹೇಳ್ತಾರ, ಬಿಜೆಪಿ ಕಂಪೇರ್ ಮಾಡಿದ್ರೆ ನಮ್ಮ ಹಗರಣ ಇನ್ನೂ ಒಂದು ಕಡಿಮೆ ಅದ ಸ್ವಲ್ಪ, ಅವ್ರು 10 ಮಾಡಿದ್ರೆ ನಾವು ಒಂದು 4 ಮಾಡಿವ್ರಿ ಅಂತಾರ. ಹಗರಣ ಅಲ್ಲ. ಈಗ ನೀವು ಅಧಿಕಾರ ಇದ್ದೀರಿ, ಯಾವ್ದು ಬಿಜೆಪಿ ಕಾಲದಾಗ ಇದು ಹಗರಣ ಆಗಿತ್ತು, ಎಸ್ ಎನ್ಕ್ವೈರಿ ಮಾಡಿ ನಡೆದು